ನಮ್ಮ ಭದ್ರಾವತಿ ಕಡತ್ಕಟ್ಟೆ ಆರ್ಒಬಿ ರೈಲ್ವೆ ಸೇತುವೆ LC34 ಸುಮಾರು 23 ಕೋಟಿ ವೆಚ್ಚವನ್ನು ಮಾಡಿ 2022 ಜನವರಿಗೆ ಕೆಲಸ ಶುರುವಾಗಿತ್ತು. ನಾಳೆ 2025 ಜನವರಿಗೆ ಇದನ್ನ ಹೊಸ ವರ್ಷಕ್ಕೆ ಜನವರಿ 1ಕ್ಕೆ ಬಿಟ್ಕೊಡುವಂತ ಒಂದು ಜನರ ಒಂದು ಉಪಯೋಗಕ್ಕೋಸ್ಕರ ಬಿಟ್ಕೊಡುವಂತ ಒಂದು ದಿನ ಈಗ ನಮ್ಮ ಅಧಿಕಾರಿಗಳೆಲ್ಲ ಸೇರಿ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಹಾಗಾಗಿ ವಿತಿನ್ 2 ಇಯರ್ಸ್ ಅಲ್ಲಿ 2 ವರ್ಷದಲ್ಲಿ ಕೆಲಸ ಶುರುವಾಗಿ 2 ವರ್ಷದಲ್ಲಿ ಈ ಒಂದು ಕಾರ್ಯವನ್ನ ನಮ್ಮ ಅಧಿಕಾರಿಗಳು ನಮ್ಮ ಗುತ್ತಿಗೆದಾರರು ಮಾಡಿಕೊಟ್ಟಿದ್ದಾರೆ. ನಮ್ಮ ಭದ್ರಾವತಿ ಕ್ಷೇತ್ರದ ಪರವಾಗಿ ನಾನು ಅಭಿನಂದನೆ ತಿಳಿಸ್ತೀನಿ. ನಾನು ಹೇಳಿದ್ದೆ ಕಳೆದ 2-3 ತಿಂಗಳು ಕೆಳಗೆ ಭದ್ರಾವತಿಯನ್ನ ಈ ಒಂದು ಕಡತ್ಕಟ್ಟೆ ಅಪ್ರೋಚ್ ಅನ್ನ ಆರ್ಒಬಿಯನ್ನ ಡಿಸೆಂಬರ್ 2 ಒಳಗೆ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ರೀತಿ ವೇಗವಾಗಿ ನಮ್ಮ ಗುತ್ತಿಗೆದಾರರು ಮಳೆ ಇದ್ದು ಇಷ್ಟೆಲ್ಲ ಸಮಸ್ಯೆ ಇದ್ದು ಕೂಡ ನಿಮ್ಗೆ ಗೊತ್ತಿರಬಹುದು, ಫ್ಲಡ್ ಹೆಚ್ಚಾಗಿದೆ. ಈಗೂ ಕೂಡ ಬೇರೆ ಬೇರೆ ಮಳೆ ತೊಂದರೆ ಆಗ್ತಾ ಇದೆ. ಆದ್ರೂ ಕೂಡ ಅವ್ರ ಕಮಿಟ್ಮೆಂಟ್ ಪ್ರಕಾರ ಈ ಒಂದು ಇದೇ ತಿಂಗಳು 30ಕ್ಕೆ ಕೆಲಸವನ್ನ ಅಪ್ರೋಚ್ ಏನು 2 ಕಡೆಯಿಂದ ಏನಾಗಬೇಕು ಅದನ್ನ ಮುಗಿಸ್ಕೊಟ್ಟು ಜನವರಿ ಒಂದು ಹೊಸ ವರ್ಷಕ್ಕೆ ನಮ್ಮ ಭದ್ರಾವತಿಗೆ ಇದನ್ನ ಲೋಕಾರ್ಪಣೆ ಮಾಡುವಂತ ಕಾರ್ಯನೂ ಕೂಡ ಆಗುತ್ತೆ ಅಂತೇಳಿ ನಮ್ಮ NH ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಹಾಗಾಗಿ ತುಂಬಾ ದಿನದಿಂದ ಈ ಭಾಗದಲ್ಲಿ ಜನರಿಗೆ ಸಾಕಷ್ಟು ತೊಂದರೆ ಆಗಿದೆ. ಯಾಕಂದ್ರೆ ಒಂದು ಶಿವಮೊಗ್ಗ ಜಿಲ್ಲಾ ಕೇಂದ್ರದಿಂದ ಒಂದು ಭದ್ರಾವತಿ ನಗರಕ್ಕೆ ಮೇನ್ ಅಪ್ರೋಚ್ ರೋಡೇ ಇದಾಗಿತ್ತು. ಪಾಪ 15 ಕಿಲೋಮೀಟರ್ ಸುತ್ತಕೊಂಡು ಹೋಗುವಂತ ಒಂದು ಅನಿವಾರ್ಯತೆ ಕಳೆದ 2 ವರ್ಷದಿಂದ ಜನ ನೋವನ್ನ ಅನುಭವಿಸಿದ್ದಾರೆ. ಹಾಗಾಗಿ